ಶಿರಸಿ ಸೋಂದಾ ಸ್ವರ್ಣವಲ್ಲಿ ಮಠದಲ್ಲಿ ಭಾನುವಾರ ಗುರುಪೂರ್ಣಿಮೆ ಸಂಭ್ರಮ ಮನೆ ಮಾಡಿತ್ತು. ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಚಾತುರ್ಮಾಸ್ಯ ಹಿನ್ನೆಲೆಯಲ್ಲಿ ಸಾನ್ನಿಧ್ಯ ನೀಡಿ ಆಶೀರ್ವಚನ ನೀಡಿದರು. ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಭಾನುವಾರ ಚಾತುರ್ಮಾಸ್ಯ ಹಿನ್ನೆಲೆಯಲ್ಲಿ ಸಾನ್ನಿಧ್ಯ ನೀಡಿ ಆಶೀರ್ವಚನ ನೀಡಿದರು. ಗುರುಪೂರ್ಣಿಮೆಯಂದು ಭಾರತದ ಪ್ರಾಗೈತಿಹಾಸಿಕದ ಗುರುಗಳ ದರ್ಶನದ ಅನುಭವವಾಗುತ್ತದೆ. ವ್ಯಾಸಪೂರ್ಣಿಮೆಯು ಪುನಶ್ಚೇತನ ಕೊಡುತ್ತದೆ. ಪ್ರೇರಣೆಯ ಬುಗ್ಗೆ ಈ ಗುರುಪೂರ್ಣಿಮೆ. ನಮಗೆ ಮಾರ್ಗದರ್ಶನ ಮಾಡಿದವರನ್ನು ಭಕ್ತಿ ಭಾವದಲ್ಲಿ ದಿವ್ಯ ಶಕ್ತಿ ಎಂದು ನೋಡಬೇಕು ಎಂದು ಹೇಳಿದರು. ಗುರುವಿನ ಆಶ್ರಯ ಯಾಕೆ ಬೇಕು? ಅರಿವೇ ಗುರು ಎಂಬುದು ಇದೆ. ಅರಿವು ಗುರು ಹೌದು. ಅರಿವು ಬಂದವನೇ ಗುರು. ಅರಿವನ್ನ ಮೂಡಿಸುವವನೇ ಗುರು. ಸರಿಯಾಗಿ ಕರೆದುಕೊಂಡು ಹೋಗುವ ಅರಿವು ಅನುಭವಗಳಿಂದ ಬರುತ್ತದೆ. ತನ್ನ ಅರಿವೇ ಗುರು ಅಂದುಕೊಂಡವನಿಗೆ ಸಾಧನೆಗೆ ಬಹಳ ತಡ ಆಗುತ್ತದೆ. ಅದಕ್ಕಾಗಿ ಅರಿವಿನ ಸಾಕಾರ ಮೂರ್ತಿಯಾದವನ ಆಶ್ರಯ ಪಡೆಯಬೇಕು ಎಂದು ಹೇಳಿದರು. ಈ ಸ್ಮರಣೆಯಲ್ಲಿ ಎಷ್ಟು ಅದ್ಭುತಗಳಿದ್ದಾವೆ ಹೇಳಲಿಕ್ಕೆ ಸಮಯ ಇಲ್ಲ. ಶಂಕರಾಚಾರ್ಯರ ನಂತರದ ಇತಿಹಾಸದ ಸಾಮಾನ್ಯ ಕಲ್ಪನೆ ಎಲ್ಲರಿಗೂ ಇರ್ತದೆ. ಅದು ಅವರಿಗಿಂತ ಹಿಂದೆ ಆಗಿ ಹೋದಂತಹ ಗುರುಗಳ ಇತಿಹಾಸ ಇದೆಯಲ್ಲ, ಅದು ಅನೇಕರಿಗೆ ಗೊತ್ತೇ ಇರಲಿಲ್ಲ. ಇವತ್ತು ಅಲ್ಲಿ ತನ್ಮರದ ರಾಶಿಗಳಲ್ಲಿ ಒಂದೊಂದು ಗುರುಗಳ ಅಲವಾರೆ ಮಾಡ್ತಾ ಹೋಗುತ್ತೇವೆ. ಅದರಲ್ಲಿ ಶಂಕರಾಚಾರ್ಯರ ನಂತರದ ಗುರುಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದಿನ ಗುರುಗಳಿದ್ದಾರೆ. ಸನಕ, ಸನಂದನ, ಋಷಭ, ದತ್ತಾತ್ರೇಯ, ಜಡಭರತ, ನಾರದ, ಶುಕ, ಹೀಗೆ ಇನ್ನೂ ಹೆಸರು ತುಂಬ ಇದ್ದಾವೆ. ಅದನ್ನು ಒಂದ್ಸಲ ನಮ್ಮ ಮನಸ್ಸು ಶಂಕರರಿಗಿಂತ ಹಿಂದೆ ಹೋಗ್ತದೆ. ಇವತ್ತಿನ ದಿವಸ ಸಾನ್ನಿಧ್ಯ ನೀಡಿದ್ದ ಮಠದ ಕಿರಿಯ ಸ್ವಾಮೀಜಿಗಳಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ ಮಾತನಾಡಿ, ಗುರುವನ್ನ ಆತ್ಮತತ್ವದ ಲಾಭಕ್ಕೆ ಮಾಡಬೇಕು. ಮೋಕ್ಷಕ್ಕಾಗಿ, ಶ್ರೇಯಸ್ಸಿಗಾಗಿ ಗುರುವನ್ನ ಆರಾಧಿಸಬೇಕು. ನಿವೃತ್ತಿ ಮಾರ್ಗದಲ್ಲಿ ಇದ್ದವನಿಗೆ ಮೋಕ್ಷ ಆಗುತ್ತದೆ. ಸಾಂಸಾರಿಕನಿಗೆ ಲೌಕಿಕ ಕಾಮನೆಗಳು ಮೋಕ್ಷ ಸಾಧನೆ ಕೂಡ ಆಗುತ್ತದೆ. ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಎಂದರು. ಗುರುವಿನಿಂದಲೇ ಜ್ಞಾನಸಿದ್ಧಿ. ಪಡೆದ ಜ್ಞಾನಕ್ಕೆ ಗುರುವಿನ ಮುದ್ರೆ ಬೀಳಲೇಬೇಕು. ಗುರು ಇಲ್ಲದವನಿಗೆ ಜೀವನದ ಗುರಿ ಸಿಗದು. ಗುರಿ ಕೂಡ ಮಹತ್ವದ್ದು. ಮರಣದ ಆಚೆಗಿರುವ ಸತ್ಯದ ಅರಿವುದೇ ಗುರಿಯಾಗಬೇಕು. ಪ್ರಪಂಚದ ಪ್ರಲೋಭನೆ ಮಧ್ಯದಲ್ಲಿ ಕಣ್ಣಿಗೆ ಕಾಣದ ಆ ಭಗವಂತನನ್ನು ಗಟ್ಟಿಯಾಗಿ ಹಿಡಿದು ಆ ಸತ್ಯದ ಕಡೆಗೆ ತೆರಳಬೇಕು. ಈ ದಾರಿಯಲ್ಲಿ ಸಾಗುವಾಗ ಮುಂದೆ ಸಾಗಿದವರ ಹೆಜ್ಜೆ ಗುರುತು, ಮಾರ್ಗದರ್ಶನ ಅಗತ್ಯವಾಗಿದೆ. ಮಳೆ ಎಲ್ಲೋ ಸೇರಿದರೆ ಪ್ರಯೋಜನವಿಲ್ಲ, ಗಂಗೆ ಸೇರಿದರೆ ಅದಕ್ಕೊಂದು ಅರ್ಥ ಎಂದರು. ಇವತ್ತು ಆಷಾಢ ಪೂರ್ಣಿಮೆ. ಇವತ್ತಿನ ದಿನವನ್ನು ಗುರುಪೂರ್ಣಿಮೆ ಅಂತ ನಾವೆಲ್ಲ ಆಚರಣೆ ಮಾಡ್ತೇವೆ. ಈ ಸಮಯದಲ್ಲಿ ಯಾವಾಗಲೂ ಅಧಿಕವಾಗಿ ಮಳೆ ಇರುತ್ತೆ. ಈ ಗುರುಪೂರ್ಣಿಮೆಗೆ ಮಳೆಗೆ ಒಂದು ಸಂಬಂಧ ಇದೆ. ಸಂಸ್ಕೃತದಲ್ಲಿ ನೀರಿಗೆ ಜೀವನ ಅಂತ ಕರೆದಿದ್ದಾರೆ. ಜೀವನಂ ಭುವನಂ ವನಂ ಅಂತ ಅಮೃತದಲ್ಲಿ ಹೇಳಿದ್ದಾರೆ. ಮಳೆ ಅಂದರೆ ಜಲಧಾರೆ ನಿರಂತರವಾಗಿ ಹರಿತಾ ಇವೆ, ಸುರುವಿಕೆ. ಈ ಜೀವನಾಧಾರ ತತ್ವದ ಸುರುವಿಕೆಯೇ ಮಳೆ ಅಂತ ನಾವು ಕರೀತೇವೆ. ಅದರ ಕಾಲವನ್ನು ಮಳೆಗಾಲ ಅಂತ ಹೇಳ್ತೇವೆ. ಈ ಗುರುಪೂರ್ಣಿಮೆ ಮತ್ತು ಮಳೆ, ಗುರುಪೂರ್ಣಿಮೆ ಸಂದರ್ಭದಲ್ಲಿ ಗುರುವು ಕೂಡ ಆ ಥರದ ತತ್ವದ ಒಂದು ಮಳೆಯನ್ನು ಸುರಿಸ್ತಾನೆ. ಜೀವನಾಧಾರವಾಗಿರುವ ಆತ್ಮತತ್ವದ ಮಳೆಯನ್ನು ಸುರಿಸ್ತಾನೆ ಗುರು. ಹಾಗಾಗಿ ಈ ಮಳೆಗೆ ಗುರುಪೂರ್ಣಿಮೆಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಮಳೆ ಹೇಗೆ ಬೀಳುತ್ತೆ? ಇವನು ಇಂಥವನು ಅಥವಾ ಇವನು ಪಾಪಿ ಅಥವಾ ಇವನು ಪುಣ್ಯವಂತ ಆ ಥರ ನೋಡದೆ ಎಲ್ಲ ಕಡೆಗೂ ಸಮತತ್ವದಿಂದ ಬೀಳುತ್ತೆ ಮಳೆ. ಹಾಗೆಯೇ ಗುರುಗೂ ಕೂಡ ಎಲ್ಲ ಶಿಷ್ಯರಿಗೂ ಒಂದು ಆತ್ಮತತ್ವದ ಬೋಧನೆಯನ್ನು, ಆತ್ಮತತ್ವದ ವರ್ಷವನ್ನು ಮಾಡ್ತಾರೆ. ಹಾಗಾಗಿ ಆ ಶಿಷ್ಯನ ಸಮೃದ್ಧಿಯನ್ನು, ಏಳಿಗೆಯನ್ನು ಮಾಡ್ತಾರೆ. ಇದೇ ವೇಳೆ ಪಂಡಿತ್ ಗಣಪತಿ ಭಟ್ ಹಾಸಣಗಿ ಅವರಿಗೆ ಗಾಯನ ರತ್ನಾಕರ ಎಂಬ ಬಿರುದನ್ನು ನೀಡಿ ಶ್ರೀಗಳು ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಅವರು, ನಾನು ಕೇಳಿಕೊಂಡೇ ಈ ಕ್ಷೇತ್ರಕ್ಕೆ ಬಂದವನಲ್ಲ, ತಾನಾಗೇ ಕೂಡಿ ಬಂತು. ಗುರು ದೇವರ ಆಶೀರ್ವಾದದಿಂದ ಹೀಗಾಗಿದ್ದೇನೆ. ತಾನ್ಸೇನ್ ಪ್ರಶಸ್ತಿ ಕೂಡ ಬಂದಾಗ ನನಗೆ ಅಚ್ಚರಿ. ಇವರಿಗೆ ಪಡೆದ ಸನ್ಮಾನಗಳಿಗಿಂತ ಇದು ಧನ್ಯತೆ ಮೂಡಿಸಿದೆ ಎಂದು ಹೇಳಿದರು. ಇವತ್ತು ಆದಂಥ ಸನ್ಮಾನ ಏನಿದೆ ಶ್ರೀರಾಮ
ಅದು ನನಗೆ ಅದ್ಭುತವಾದಂಥ ಧನ್ಯತಾಭಾವ ಉಂಟಾಗುತ್ತದೆ. ನಾನು ಯಾವ ಪೂರ್ವ ಯೋಜನೆ ಇಟ್ಕೊಂಡು ಅದನ್ನು ಕಾಲ ಹೇಗೆ ನಿರ್ಧಾರ ಮಾಡ್ತಾ ಹಂಗೆ ಅದನ್ನು ನನ್ನ ವಿದ್ಯಾಗುರುಗಳಾದಂಥ ಪಂಡಿತ್ ಬಸವರಾಜಗುರು ಅವರು, ಆಮೇಲೆ ಪಂಡಿತ್ ಸಿ ಆರ್ ವ್ಯಾಸರು, ಇವೆಲ್ಲ ತಾನೇ ತಾನಾಗಿ ಅವರು ನನ್ನ ಹತ್ರ ಬಂದರು, ನಾನು ಅವ್ರ ಹತ್ರ ಹೋಗೋದನ್ನ ಗೊತ್ತಿಲ್ಲ. ನಮ್ಮ ಶ್ರೇಷ್ಠ ಆ ಒಂದು ಅದ ಕಾರಣಕ್ಕಾಗಿ ನಾನು ಇವತ್ತು ಏನಿದ್ದೇನೋ ಅದಿದ್ದೇನೆ ಅಷ್ಟೇ. ಈ ತಾನ್ಸೇನ್ ಪ್ರಶಸ್ತಿ ಕರ್ನಾಟಕದಲ್ಲಿ ಇಬ್ಬರಿಗೆ ಮಾತ್ರ ಸಿಕ್ಕಿತ್ತು ಇಷ್ಟು ವರ್ಷದಲ್ಲಿ. ಪಂಡಿತ್ ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನಗಲ್ ಅವರು ಇಬ್ಬರಿಗೆ ಮಾತ್ರ. ನಾನು ಮೂರನೇ. ಇದೆಲ್ಲ ಯೋಗ ಅನ್ಬೇಕು. ಇಲ್ಲಿ ಅನೇಕ ದೇಶಮಟ್ಟದ ಸರ್ಕಾರಿ ಪ್ರಶಸ್ತಿಗಳ ರೀತಿಯಲ್ಲಿ ಹಾಗೆ ನಾನು ಕೇಳಿದ್ದೇನೆ. ಅದನ್ನು ಖರೀದಿ ಮಾಡಲಿಕ್ಕೆ ಬರುವಂಥದ್ದು ಅಥವಾ ಯಾವುದೇ ರೀತಿಯ ಇನ್ಫ್ಲೂಯೆನ್ಸು ಅದು ಇದು ರಾಜಕೀಯ ಪ್ರಭಾವ ಅಂಥದ್ದು ಯಾವುದೂ ಇಲ್ಲಿ ಕಾಣಲಿಲ್ಲ. ಸೆಲೆಕ್ಷನ್ ಕಮಿಟಿಯವರ ಹೆಸರನ್ನು ಕೂಡ ಒಂದು ವಾರ ಮೊದಲು ಅನೌನ್ಸ್ ಮಾಡ್ತಾರೆ. ಇನ್ನೋರ್ವ ಸನ್ಮಾನಿತರಾದ ಶಿಲ್ಪಿ ರಾಮಚಂದ್ರ ಹೆಗಡೆ ಕೇಶಿನ್ಮನೆ, ಗುರುಗಳ ಆರಾಧನಾ ಬಲ ದೊಡ್ಡದು, ಅವರ ಸಂಕಲ್ಪ ಎಲ್ಲ ಮಾಡಿಸುತ್ತದೆ ಎಂದು ಹೇಳಿದರು. ಹಾಗೆ ಸಿಬಿಎಸ್ಇಯಲ್ಲಿ ಅಧಿಕ ಅಂಕ ಪಡೆದ ಸುಘೋಷ್ ಜೋಶಿ ಅವರನ್ನ ಪುರಸ್ಕರಿಸಲಾಯಿತು. ಮಠದ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಹಳ್ಳಿ, ಕಾರ್ಯದರ್ಶಿ ಜಿವಿ ಹೆಗಡೆ ಗೊಡವೆಮನೆ ಉಪಸ್ಥಿತರಿದ್ದರು. ಶಂಕರ್ ಭಟ್ಟ ಉಂಚಳ್ಳಿ, ಆರ್ಎಂ ಹೆಗಡೆ ಮತ್ತಿಹಳ್ಳಿ, ಶಂಕರ್ ಭಟ್ ಯಲ್ಲಾಪುರ ಸನ್ಮಾನ ಪತ್ರ ವಾಚಿಸಿದ್ರು. ಕೆವಿ ಭಟ್ ಪರಿಚಯಿಸಿದ್ರು. ಎನ್ಜಿ ಹೆಗಡೆ ಭಟ್ರಕೆರೆ ನಿರ್ವಹಿಸಿದ್ರು. ಇದೇ ವೇಳೆ ವಿ ಮಹಾಬಲೇಶ್ವರ ಭಟ್ಟ ಬಾಸಲ ಅವರು ಬರೆದ ಮಂಗಳಗೌರಿ ವೃತ್ತ ಕೃತಿಯನ್ನ ಬಿಡುಗಡೆಗೊಳಿಸಲಾಯಿತು. ನುಡಿಸಿರಿ ನ್ಯೂಸ್ ಡೆಸ್ಕ್, ಸಿರಸಿ.